ಜೆಎಂ ಇಮಾಮ್ ಟ್ರಸ್ಟ್ ಹಾಗೂ ಜೆಎಂ ಇಮಾಮ್ ಸ್ಮಾರಕ ಶಾಲೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಾನವತೆಯ ಬೆಳಕು ಜಗಳೂರು ಮಹಮ್ಮದ್ ಇಮಾಮ್ ಕೃತಿ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಸಾಕ್ಷಿಯಾದರು. ಹಾಗಿದ್ದರೆ ಕೃತಿ ಲೋಕಾರ್ಪಣೆಗೆ ಸಾಕ್ಷಿಯಾದ ಗಣ್ಯರು ಯಾರು? ಆ ಕೃತಿ ಲೋಕಾರ್ಪಣೆಯಾಗಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮಾನವತೆಯ ಬೆಳಕು ಜಗಳೂರು ಮಹಮ್ಮದ್ ಇಮಾಮ್ ಕೃತಿ ಬಿಡುಗಡೆ. ಕೃತಿ ಬಿಡುಗಡೆಗೆ ಸಾಕ್ಷಿಯಾದ ಗಣ್ಯರು. ದಾವಣಗೆರೆಯ ಕುವೆಂಪು ಕನ್ನಡ ಭವನದಲ್ಲಿ ನಡೆದ ಕಾರ್ಯಕ್ರಮ. ಮಾನವತೆಯ ಬೆಳಕು ಜಗಳೂರು ಮಹಮ್ಮದ್ ಇಮಾಮ್ ಕೃತಿ ಬಿಡುಗಡೆ ಮಾಡುತ್ತಿರುವ ಗಣ್ಯರು. ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ರಾಜಕಾರಣಿಗಳು, ಸಾಹಿತಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಕುವೆಂಪು ಕನ್ನಡ ಭವನದಲ್ಲಿ. ಹೌದು, ಜೆಎಂ ಇಮಾಮ್ ಟ್ರಸ್ಟ್ ಹಾಗೂ ಜೆಎಂ ಇಮಾಮ್ ಸ್ಮಾರಕ ಶಾಲೆಯ ವತಿಯಿಂದ ಮಾನವತೆಯ ಬೆಳಕು ಜಗಳೂರು ಮಹಮ್ಮದ್ ಇಮಾಮ್ ಕೃತಿ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸ್ಪೀಕರ್ ಯುಟಿ ಖಾದರ್ ಕೃತಿ ಬಿಡುಗಡೆ ಮಾಡಿದರು. ಇದೇ ವೇಳೆ ಮಾತನಾಡಿದವರು, ರಾಜಕಾರಣಿ ಉತ್ತಮನಾಗಿದ್ದರೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಸುಧಾರಣೆ ತರಲು ಸಾಧ್ಯ. ಹಾಗಾಗಿ ಅತ್ಯುತ್ತಮ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡುವ ಹೊಣೆ ಜನರ ಮೇಲಿದೆ ಎಂದರು. 60ಕ್ಕಿಂತ ಅಥವಾ 75ಕ್ಕಿಂತ ಮುಂಚೆ ಏನಿತ್ತು? ರಾಜ್ಯಕ್ಕೆ ಮಾಡುವವರು ರಾಜ್ಯಕ್ಕೆ ಮಾಡ್ತಾ ಇದ್ರು, ವ್ಯಾಪಾರ ಮಾಡುವವರು ವ್ಯಾಪಾರ ಮಾಡ್ತಾ ಇದ್ರು. ರಾಜ್ಯಕ್ಕೆ ಅದು ಯಾವಾಗಲೂ ವ್ಯಾಪಾರಸ್ಥರಿಗೆ ಸಹಕಾರ ಬೇಕಾದರೆ ಮುಂದೆ ನಿಂತು ಬಂದು ಸಹಕಾರ ಮಾಡಿಕೊಂಡು ಅವರು ಸಹಕಾರ ಕೊಡ್ತಾಯಿದ್ರು. ಚುನಾವಣೆ ಬಂದಾಗ ಇವರಿಗೆ ಏನಾದರೂ ಹೆಲ್ಪ್ ಬೇಕಿದ್ದರೆ ಈ ವ್ಯಾಪಾರಸ್ಥರು ಬಂದು ರಾಜ್ಯಕ್ಕದವರಿಗೆ ಸಹಾಯ ಕೊಡ್ತಾಯಿದ್ರು. ಮತ್ತೆ ಏನಾಯಿತು? ರಾಜ್ಯಕ್ಕೆ ಯಾವುದನ್ನು ಆಲೋಚನೆ ಮಾಡಿದ್ದ, ನಾನು ಇವನಿಗೆ ಸಹಾಯ ಮಾಡಿ ಇವನು ಉದ್ಯಮ ಮಾಡಿ ಶ್ರೀಮಂತನಾಗ ಬದಲು ನಾನೇ ಉದ್ಯಮ ಮಾಡಿದ್ರೆ ಅಂತೇಳಿ ರಾಜ್ಯಕ್ಕೆ ಅದನ್ನು ಉದ್ಯಮಕ್ಕೆ ಬಂದ. ಉದ್ಯಮದವನು ಏನು ಆಲೋಚನೆ ಮಾಡಿದ್ದ, ನಾನು ದುಡ್ಡು ಕೊಟ್ಟು ಇವನು MLA ಆಗೋ ಬದಲು ನಾನೊಂದು MLA ಆದರೆ ನನಗೇನಂತೇಳಿ ಇವನು ಆ ಕಡೆ ಈಗೆಲ್ಲ ಒಟ್ಟಾರೆ ಮಿಕ್ಸ್ ಆಗಿರುವಂಥ ಪರಿಸ್ಥಿತಿ ಕಾಲಘಟ್ಟ ಇವತ್ತು ಆಗಿದೆ. ಬಹುಶಃ ಅದಕ್ಕಾಗಿ ಈಗ ನಾವು ಇಷ್ಟಾದರೂ ಇದ್ದೇವೆ, ಇನ್ನು 10 ವರ್ಷ ಅದನ್ನು ಪರಿಸ್ಥಿತಿ ಏನಂತ ನಾವು ಇವತ್ತು ಆಲೋಚನೆ ಮಾಡುವಂಥ ವಿಚಾರಕ್ಕೆ ನಾವು ಇವತ್ತು ಬರ್ತೇವೆ. ಕಾಲಘಟ್ಟ ಅನುಗುಣವಾಗಿ ಇದನ್ನು ಈಜಿಕೊಂಡು ಯಶಸ್ವಿಯಾಗಿ ನಾವು ವ್ಯಕ್ತಿತ್ವ ರೂಪಿಸಿಕೊಂಡು ಈಗಿನ ಮಟ್ಟಿನ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾಯಕತ್ವದ ಗುಣ ಅಂತೇಳಿ ಬರೀ ನೀವು MLA ಆಗಿ MP ಅದು ಮಾತ್ರ ನಾಯಕತ್ವದ ಗುಣ ಅಲ್ಲ. ನೀವು ಬಹುಶಃ ಇವತ್ತು ಯಾವುದೇ ವಿಚಾರದಲ್ಲಿ ನೀವು ಅಡ್ವೊಕೇಟ್ ಆಗಿ, ಇಂಜಿನಿಯರ್ ಆಗಿ, ಪೊಲೀಸ್ ಆಫೀಸರ್ ಆಗಿ, ಕೃಷಿಕರು ಏನೇ ಆಗಲಿ ಯಾವುದೇ ಫೀಲ್ಡಲ್ಲಿಯೂ ಕೂಡ ನಿಮಗೆ ನಾಯಕತ್ವದ ಮತ್ತು ಸೋದರತೆ ಭಾವನೆಯ ಮಾನವೀಯತೆ ಎಲ್ಲ ಗುಣಗಳು ಮೈಗೂಡಿಸಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು. ಜೆಎಂ ಇಮಾಮ್ ಅವರು ಅಂದಿನ ದಿನಮಾನದಲ್ಲಿ ಮೈಸೂರಿನ ದಿವಾನರಾಗಿ ಕಾರ್ಯನಿರ್ವಹಿಸಿ ಹಾಗೂ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರವನ್ನ 2 ಬಾರಿ ಹಾಗೂ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಒಮ್ಮೆ ಪ್ರತಿನಿಧಿಸಿ ಜನನಾಯಕರಾಗಿದ್ದು ರಾಜಕಾರಣಿಗಳಿಗೆ ಮಾದರಿಯಾಗಿದ್ದರು. ಇಮಾಮ್ ಸಾಹೇಬರು ಯಾವುದೇ ಒಂದು ಜಾತಿ ಸಮಾಜಕ್ಕೆ ಸೇರಿದವರಲ್ಲ. ಶರಣರ ನುಡಿಯಂತೆ ಸಮಾಜ ಸುಧಾರಣೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಅವರ ಜೀವನ ಪರಿಪೂರ್ಣವಾದದ್ದು ಎಂದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದರು. ಎಷ್ಟು ದಿನ ಮಾತಾಡ್ಬೋದು, ಎಷ್ಟು ಗಂಟೆಗಳು ಮಾತಾಡ್ಬೋದು ಅನ್ನೋದಕ್ಕೆ ಲೆಕ್ಕ ಹಾಕಕ್ಕೆ ಬರಲ್ಲ. ಯಾಕಂದರೆ ಅಷ್ಟೊಂದು ಸಾಧನೆ ಮಾಡಿದ್ದಾರೆ. ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಆ ಟೈಮ್ನಲ್ಲಿ ಕೆಲಸ ಮಾಡಿದ್ದಾರೆ. ನಂತರ ಸ್ವಾತಂತ್ರ್ಯ ದೊರೆತ ಮೇಲೂ ಕೂಡ 2 ಬಾರಿ ಚಿತ್ರದುರ್ಗದ MP ಆಗಿ, ಒಮ್ಮೆ ತುಮಕೂರಿನ MP ಆಗಿ ಅವ್ರು ಗೆದ್ದಿದ್ದಾರೆ. ಈಗ ನಮ್ಮ ಕ್ಷೇತ್ರದಲ್ಲೇ ನಿಂತು ಗೆಲ್ಲೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ. ಆದರೆ ತುಮಕೂರಲ್ಲಿ ನಿಂತು ಗೆದ್ದಿದ್ದಾರೆ ಅಂದರೆ ಇಮಾಮ್ ಸಾಬ್ ಅವರ ಒಂದು ಕಾಯಕ, ಅವರ ಮೌಲ್ಯಗಳು ಹಾಗೂ ಅವರು ಸುಮಾರು 9 ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಈಗ ತಾನೇ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದರು. ಸೊ ಅವರ ಸಾಧನೆಗಳು, ಅವರು ಮಾಡ್ತಿರುವಂತಹ ಕೆಲಸಗಳು, ಪ್ರಾಮಾಣಿಕತೆ, ಇದನ್ನು ಮೆಚ್ಚಿ ಜನಾನುರಾಗಿಯಾಗಿ ಜನರು ಅವರನ್ನು ಆಯ್ಕೆ ಮಾಡಿ ಆ ಸ್ಥಾನ ಕೊಟ್ಟಿದ್ದಾರೆ ಅಂತ, ಮತ್ತು ಆ ರೀತಿಯ ರಾಜಕಾರಣಿ ಆಗಬೇಕು ಅನ್ನೋದು ಒಂದು ದೊಡ್ಡ ಸಂದೇಶ ಅವರ ಜೀವನ ನಮಗೆ ಕೊಡ್ತಾ ಇದೆ. ಒಟ್ಟಿನಲ್ಲಿ ರಾಜಕೀಯ, ಶಿಕ್ಷಣ ಹಾಗೂ ಕನ್ನಡ ಹಾಗೂ ಕರ್ನಾಟಕ ಏಕೀಕರಣದಲ್ಲಿ ಕಾರಣೀಕರ್ತರಾಗಿದ್ದ ಇಮಾಮ್ ಅವರು ರಾಜಕೀಯ ಎಂಬುದು ವೃತ್ತಿಯಲ್ಲ, ಅದು ಒಂದು ಸೇವೆಯ ಅವಕಾಶ ಎಂಬುದಾಗಿ ಬಲವಾಗಿ ನಂಬಿ ರಾಜಕಾರಣದಲ್ಲಿ ನೈತಿಕತೆ ಕಾಪಾಡಿಕೊಂಡು ಜೀವಿಸಿದ್ದಂತೂ ಸತ್ಯ.